ಖುಷಿ ವಿಚಾರ ಸರ್. ಮೆಟ್ರೋ ವಿಸ್ತರಣೆ ಆಗೋಕೆ ಅವಕಾಶ ಬಂದಿದೆ ಸರ್. ತಾವು ಕೂಡ ಬಹಳ ದಿನದಿಂದ ಕೇಳ್ತಾ ಇದ್ವಿ. ಕಾರ್ಯಸಾಧ್ಯತಾ ವರದಿ ನೋಡಿ, ಕೆಲವರು ವಿರೋಧ ಕೂಡ ಕಳೆದ 10 ವರ್ಷದ ಹಿಂದೆ ನಾನು ಒಂದು ಹೇಳಿಕೆ ಕೊಟ್ಟೆ. ತುಮಕೂರಿಗೆ ಮೆಟ್ರೋ ತಂದ್ರೆ ಬೆಂಗಳೂರಿನ ಪ್ರೆಷರ್ ಕಡಿಮೆ ಆಗುತ್ತೆ. ಹೆಚ್ಚು ಜನ ಬೆಂಗಳೂರಿನಲ್ಲಿ ತುಮಕೂರಿಂದ ಬೆಂಗಳೂರಿಗೆ ಸುಮಾರು ಲಕ್ಷಾಂತರ ಜನ ಪ್ರವಾಸ ಮಾಡ್ತಿದ್ದಾರೆ, ಪ್ರತಿನಿತ್ಯ ಓಡಾಡ್ತಾರೆ. ಅದಕ್ಕೆ ಈಸ್ ಆಗುತ್ತೆ. ಈಗ ಹೇಮಾವತಿ ನದಿ ನೀರು ಬಂದ ಮೇಲೆ, ಕುಡಿಯೋ ನೀರು ಬಂದ ಮೇಲೆ ತುಮಕೂರಿಗೆ ಭಾಳ ಜನ ಅಲ್ಲೇ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ಬೆಂಗಳೂರಿಗೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂತೇಳಿ ನಾನು ಅವತ್ತು ಒಂದು ಹೇಳಿಕೆ ಕೊಟ್ಟಿದ್ದೆ. ಅದು ಹಾಗೆ ಬೆಳ್ಕೊಂಡು ಬಂತು. ಆಮೇಲೆ ನಾವು ಎಲ್ಲ ಸಂದರ್ಭದಲ್ಲೂ ಇದನ್ನು ಮಾಡಿದರೆ ಸೂಕ್ತ ಅಂತೇಳಿ ಕಳೆದ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಅವ್ರ ಬಡ್ಜೆಟ್ನಲ್ಲಿ ಸ್ಪೀಚಲ್ಲಿ ಅನೌನ್ಸ್ ಮಾಡಿದರು. ಅದನ್ನು ನಾವು ಈಗ ಅದಕ್ಕೆ ಒಂದಿಷ್ಟು ಪುಷ್ಟಿ ಸಿಕ್ಕಿದಾಗೆ ಒಂದು ಪಾಸಿಬಿಲಿಟೀಸ್ ಏನು ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ಹೈದರಾಬಾದ್ ಕಂಪನಿಗೆ ಟೆಂಡರ್ ಕರೆದು ಕೊಟ್ಟಿದ್ರು. ಅವರು ಈಗ ಆ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದರ ಸಾಧಕ ಬಾಧಕಗಳನ್ನು ನೋಡಿ, ಅದರ ಹಣ DPR ಮಾಡಬೇಕಲ್ಲ, ಹಣ ಖರ್ಚಾಗತಕ್ಕಂಥದ್ದು ಯಾವ ರೀತಿ ಮಾಡಬೇಕು, ನ್ಯಾಷನಲ್ ಹೈವೇನಲ್ಲಿ ತೊಗೊಂಡೋಗ್ಬೇಕಾ ಇಲ್ಲ ಪಕ್ಕದಲ್ಲಿ ತೊಗೊಂಡೋಗ್ಬೇಕಾ, ಅದೆಲ್ಲ ಅವರು ಎಕ್ಸಾಮಿನ್ ಮಾಡ್ತಾರೆ. ಈ ಮಧ್ಯೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ಸಂಸದರು, ಇಬ್ಬರು ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಅವರಿಗೆ ವಿರೋಧನೂ ವ್ಯಕ್ತಪಡಿಸಿದ್ದಾರೆ. ಅದೇನೋ ಸ್ಟುಪಿಡ್ ಅಂತೆಲ್ಲ ಹೇಳ್ಬಿಟ್ಟಾರೆ. ನನಗೆ ಅರ್ಥ ಆಗಲಿಲ್ಲ ಅದು. ಯಾಕೆಂದರೆ ನಮ್ಮ ಉದ್ದೇಶ ಇರುವಂಥದ್ದು ಬೆಂಗಳೂರು ಭಾಳ ದೊಡ್ಡದಾಗಿ ವೇಗವಾಗಿ ಬೆಳೀತಾ ಇದೆ. ಈಗ ನಮ್ಮಲ್ಲಿ 20,000 ಎಕರೆನಲ್ಲಿ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ದಾವೆ. ತುಮಕೂರಿನಲ್ಲಿ ಜನ ಓಡಾಡೋದಕ್ಕೆ ಭಾಳ ಸುಲಭ ಆಗುತ್ತೆ. ನೋಡಿ, 1 ಗಂಟೆ ರಸ್ತೆ ಇವತ್ತು ನಾವುಗಳು ಓಡಾಡೋದಕ್ಕೇನೆ 2 ಗಂಟೆ ಆಗ್ಬಿಡುತ್ತೆ. ಒಂದೊಂದು ಸಾರಿ ಎಲ್ಲಾದರೂ ಟ್ರಾಫಿಕ್ ಜಾಮ್, ಆಕ್ಸಿಡೆಂಟ್ಗಳು ಅಂಥವೆಲ್ಲ ಆದರೆ ಬಹಳ ಕಷ್ಟ ಆಗುತ್ತೆ. ದಿನನಿತ್ಯ ಜನ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಜೊತೆಗೆ ತುಮಕೂರು ಕೂಡ ಬೆಳಿಬೇಕಲ್ಲ. ಇಟ್ಸ್ ಜಸ್ಟ್ ಓನ್ಲಿ 60 ಕಿಲೋಮೀಟರ್ಸು. ಅವರು ಸಂಸದರೆಲ್ಲ ಅಂತಾರಾಷ್ಟ್ರೀಯ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕೆಂದರೆ ಬೇರೆ ಬೇರೆ ಪಟ್ಟಣಗಳು, ದೊಡ್ಡ ಪಟ್ಟಣಗಳು, ಟೋಕಿಯೋ ಇರ್ಬೋದು, ಲಂಡನ್ ಇರ್ಬೋದು, ಅಥವಾ ನ್ಯೂಯಾರ್ಕ್ ಇರ್ಬೋದು, ಇವೆಲ್ಲ ದೊಡ್ಡ ಪಟ್ಟಣಗಳಲ್ಲಿ ದೂರ ಊರುಗಳನ್ನು ಡೆವಲಪ್ ಮಾಡ್ತಾರೆ. ಯಾಕೆಂದರೆ ಅದು ಸಿಟಿಗಳಿಗೆ ಪ್ರೆಷರ್ ಕಡಿಮೆ ಆಗಲಿ ಆ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ನಾವು ಬೇರೆ ಏನೋ ತಮಾಷೆಗೆ ಮಾಡಿರ್ತಕ್ಕಂಥದ್ದಲ್ಲ. ಅವರು ಸ್ವಲ್ಪ ಅರ್ಥ ಮಾಡಿಕೊಂಡು ಹೇಳಿಕೆಗಳನ್ನ ಕೊಟ್ಟರೆ ಉತ್ತಮ ಅಂತೇಳಿ ಅನಿಸುತ್ತೆ. ಈಗ ಸೋಮಣ್ಣ ಅವರು ಸಚಿವರಿದ್ದಾರೆ, ನಮ್ಮ ಸಂಸದರು, ತುಮಕೂರಿನ ಸಂಸದರು. ಅವರು ಬೆಂಗಳೂರಿನಲ್ಲಿದ್ದವ್ರೆ, ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಈಗಾಗಲೇ ತುಮಕೂರಿನ ವಿಷಯಗಳೆಲ್ಲ ಭಾಳ ಚೆನ್ನಾಗಿ ಅರ್ಥ ಆಗಿದೆ. ಅವರು ಹೇಳಿದ್ದಾರೆ. ರೈಲ್ವೆ ಸಚಿವರಾಗಿರುವಂಥವ್ರು, ಅವ್ರಿಗೂ ಕೂಡ ಇವತ್ತು ಮೆಟ್ರೋ ಮಾಡಬೇಕು ಅಂತಕ್ಕಂಥ ವಿಚಾರ ಅವ್ರಿಗೂ ಸಮಾಧಾನವಾಗಿದೆ, ಅವ್ರಿಗೂ ಅರ್ಥ ಆಗಿದೆ. ಹಾಗಾಗಿ ನಾವು ತುಮಕೂರಿನವರಾಗಿ ನಮಗೆ ಅದು ಬೇಕೇ ಬೇಕಾಗಿರ್ತಕ್ಕಂಥದ್ದು. ಮತ್ತು ದಿನನಿತ್ಯ ಜನ ಏನು ಸಫರ್ ಪಡ್ತಾ ಇದ್ದಾರೆ, ಅವರ ದೃಷ್ಟಿಯಿಂದ, ಬೆಳವಣಿಗೆ ದೃಷ್ಟಿಯಿಂದ ನಾವು ಮಾಡ್ತೇವೆ ಅಂತ ಹೇಳ್ಬೋದು. ಅಷ್ಟೇ ಬಿಟ್ಟರೆ ನಾವೇನು ಯಾವುದೇ ದುರುದ್ದೇಶದಿಂದ ಏನು ಮೆಟ್ರೋನಲ್ಲಿ ತೊಗೊಂಡು ಹೋಗಕ್ಕೆ ಮಾಡಿಲ್ಲ. ನಾವು ವಿಮಾನ ನಿಲ್ದಾಣ ಕೂಡ ಆದ್ರೆ ಇನ್ನೂ ಅನುಕೂಲ ಆಗುತ್ತೆ. ಈಗ ನೆಲಮಂಗಲ ಆ ಭಾಗದಲ್ಲಿ ಒಂದು ಪ್ರಪೋಸಲ್ ಮಾಡಿದ್ದಾರೆ. ಅದು ಬಿಡದಿ ಮತ್ತು ನೆಲಮಂಗಲ, ಅದು ಎಲ್ಲಿ ತಗೊಳ್ತಾರೆ ಗೊತ್ತಿಲ್ಲ. ಅಂತಿಮವಾಗಿ ಎಲ್ಲಿ ಫೈನಲ್ ಆಗಿ, ಒಂದು ವೇಳೆ ನೆಲಮಂಗಲದಲ್ಲೇ ಆ ಭಾಗದಲ್ಲಾದರೆ ಮೆಟ್ರೋ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ಆಗುತ್ತೆ. ಈಗ ಪಕ್ಕದಲ್ಲೇ ದಾವಸ್ಪೇಟೆಯಿಂದ ಇದುವರೆಗೂ ದೇವನಹಳ್ಳಿವರೆಗೆ 5,000 ಎಕರೆ ಭೂಮಿನಲ್ಲಿ ಕ್ವೀನ್ ಸಿಟಿ ಅಂತ ಪ್ರಪೋಸ್ ಮಾಡಿದ್ದಾರೆ. ಈಗಾಗಲೇ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಇವೆಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದು. ಅದರಿಂದ ಇದು ಏನು ಅಂತ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದಲ್ಲ. ನಮಗೆ ಅದು ಬೇಕೇ ಬೇಕಾಗಿದೆ. ಅದಕ್ಕೆ ನಾವು ಯಾವ ರೀತಿ ಒತ್ತಾಯ ಮಾಡಿ ಸರ್ಕಾರದ್ದು ಕೂಡ PPP ಮಾಡೆಲ್ ಅಂತ ಹೇಳಿದ್ದೀವಿ ನಾವು. ಯಾರೋ ಇನ್ವೆಸ್ಟ್ ಮಾಡ್ತಾರೆ, ಅವರು ಸರ್ಕಾರದ ಇನ್ವೆಸ್ಟ್ಮೆಂಟ್ ಏನು ಇರೋದಿಲ್ಲ ಅದರಲ್ಲಿ. PPP ಮಾಡೆಲ್ ಅಂತಂದರೆ ಒಂದು 30 ವರ್ಷನೋ 35 ವರ್ಷನೋ ಲೀಸ್ ಮೇಲೆ ಅವ್ರಿಗೆ ಕೊಡ್ತಾರೆ. ಅವ್ರ ಹಣ ಹೂಡಿಕೆ ಮಾಡಿ ಅವರು ಅದರಿಂದ ಉತ್ಪತ್ತಿ ಮಾಡ್ಕೊಳ್ತಾರೆ. ನಮಗೇನು ತೊಂದರೆ ಆಗೋದಿಲ್ಲ ಅದರಿಂದ. ನಿನ್ನೆ ಹೈದರಾಬಾದ್ನಲ್ಲಿ ಬೆಂಕಿ ಅವಘಡದಿಂದ 8 ಮಕ್ಕಳು ಸೇರಿ 17 ಜನ ಮೃತಪಟ್ಟಿದ್ರು ಸರ್. ಇದು ಶಾರ್ಟ್ ಸರ್ಕ್ಯೂಟ್ ಅಂತ ಆಗಿದ್ದು. ಬೆಂಗಳೂರಿನಲ್ಲೂ ಅಕ್ಕಪಕ್ಕ ಮಾರ್ಕೆಟ್ ಏರಿಯಾಗಳಲ್ಲಿ ಇಂಥವು ಘಟನೆಗಳು ಆಗ್ತಾ ಇರ್ತವೆ. ಇದಕ್ಕೆ ಹೋಮ್ ಡಿಪಾರ್ಟ್ಮೆಂಟ್ ಯಾವ ರೀತಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನವ್ರಿಗೆ
ನಾವೀಗಾಗಲೇ ಬಹಳ ಕಠಿಣವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾಕೆಂದರೆ ಮೊನ್ನೆ ಕೂಡ ತಾವು ನೋಡಿದ್ರಿ, ಈ ವಾರ್ ಲೈಕ್ ಸಿಚುವೇಶನ್ ಆಗುತ್ತೆ ಅಂತೇಳಿ ನಾವೆಲ್ಲ ಡ್ರಿಲ್ ಮಾಡಿದ್ವು, ಮಾಕ್ ಡ್ರಿಲ್ ಎಲ್ಲ ಮಾಡಿದ್ವು. ಆ ಸಂದರ್ಭದಲ್ಲಿ ಎಲ್ಲ ಹೈರೈಸ್ಡ್ ಕಟ್ಟಡಗಳು, ಆಮೇಲಿಂದ ಎಲ್ಲಿ ಇಂಥದ್ದು ಅವಘಡಗಳಾಗ್ತವೆ, ಬೆಂಕಿ ಅವಘಡಗಳಾಗುವಂಥ ಸಾಧ್ಯತೆ ಇದೆ, ಅದನ್ನೆಲ್ಲ ನೀವು ಪ್ರತಿಯೊಂದು ಏರಿಯಾ ವೈಸು ಅದನ್ನ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾಡ್ತಾ ಇದ್ದಾರೆ. ಈ ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗೋದನ್ನು ತಡೆಗಟ್ಟೋದಕ್ಕೆ ಏನು ಕ್ರಮ ತಗೋಬೇಕು ಅದೆಲ್ಲ ತಗೊಳ್ಳಿ ಅಂತ ಈಗಾಗಲೇ ಹೇಳಿದ್ದಾರೆ. ಧಾರವಾಡದ ಅರವಿಂದ್ ಬೆಲ್ಲದ್ ಅವರು ಪಾಕಿಸ್ತಾನಿಯರು ಸುಮಾರು 8 ಜನ ಇದ್ದಾರೆ ಅಂತ ಕಮಿಷನರ್ಗೆ ಪತ್ರ ಬರೆದಿದ್ರು. ಆದ್ರೂ ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಇಲ್ಲ, ಅದು ಸೀರಿಯಸ್ ಆಗಿ ತಗೊಳ್ಳೋದು ಅಂದರೆ ಏನು ಹಾದಿ ಬೀದಿಯಲ್ಲೆಲ್ಲ ಇದು ಮಾಡಿಕೊಂಡು ಲಾಠಿ ಇಟ್ಕೊಂಡು ಓಡಾಡೋದು ಎಲ್ಲ ಅಲ್ಲಿ ಅವರು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮಾಡಿಕೊಂಡು ಮಾಡ್ತಾರೆ. ಒಂದು ವೇಳೆ ಆ ರೀತಿ ಯಾರಾದರೂ ಇದ್ದರೆ ಅವರನ್ನ ಇಮಿಡಿಯೇಟ್ ಆಗಿ ವಾಪಸ್ ಕಳಿಸೋದಕ್ಕೆ ಎಲ್ಲ ಕ್ರಮಗಳನ್ನ ತಗೊತಾರೆ. ಅದನ್ನ ಈಗಾಗಲೇ ನಾನು ಕೂಡ ಇಡೀ ರಾಜ್ಯದಲ್ಲೇ ನಾವು ಹೇಳಿದ್ದೀವಿ, ಎಲ್ಲ SP ಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಎಲ್ಲಿಯಾದರೂ ಆ ಥರದವ್ರು ಯಾರಾದರೂ ಇದ್ದರೆ ಅವ್ರಿಗೆ ನಿಮಗೆ ಶಂಕೆ ಬಂದರೆ ಅದನ್ನು ವೆರಿಫೈ ಮಾಡಿ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅವ್ರನ್ನ ವಾಪಸ್ ಕಳಿಸೋ ಕ್ರಮ ಮಾಡಿ ಅಂತ. ಹುಬ್ಬಳ್ಳಿನಲ್ಲೂ ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು ಆ ಭಾಗದಲ್ಲೂ ಕೂಡ ಇದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ವಾಪಸ್ ಕಳಿಸೋದಕ್ಕೆ ಕ್ರಮ ತಗೊಂತೀವಿ.